ಅಮ್ಮ ಹ್ಮ್ ಬಂದ್ಯಾ ನನ್ನ ತಂಗಿಯವ ಬಾ. ನೋಡು ನೀನು ಹೇಳ್ದಂಗೆ ನಾವಿಬ್ರು ಇನ್ನು ಎದ್ದೇ ಇದೀವಿ. ಪ್ಲಾನ್ ಏನು ಅಂತ ಹೇಳಿದ್ರೆ ಅದನ್ನ ಮಾಡಿ ಮುಗಿಸ್ಕೊಂಡ್ಬಿಡ್ತೀವಿ. ಕಣ್ಣಿನ ಮೇಲೆ ರೆಪ್ಪೆ ಅನ್ನೋದನ್ನ ಹಿಂಗ ಹಾಕಿಲ್ಲ ತಂಗಿಯವ. ಇನ್ನೇನು ಸ್ವಲ್ಪ ಹೊತ್ತಿಗೆ ಬೆಳಕಾಗತ್ತೆ. ನೀನು ಪ್ಲಾನ್ ಏನಂತ ಹೇಳಿದ್ರೆ ಆ ಗೀತನ ಪ್ರಯತ್ನನ ಹಾಳು ಮಾಡಿ ಬರುವಂತ ಜವಾಬ್ದಾರಿ ನನ್ನದು, ಅವನದು. ಪ್ಲಾನ್ ಬಂತು ಅಥವಾ ಇನ್ನು ಬರಬೇಕು? ಅದಕ್ಕೋಸ್ಕರ ಇನ್ನು ಕಾಯಬೇಕು ಅಥವಾ ಹೀಗೆ ಎದ್ದಿರ್ಬೇಕು? ಪ್ಲಾನ್ ವರ್ಕೌಟ್ ಆಗೋದು ನೀವ್ ಎದ್ದಿದ್ರೆ ಅಲ್ಲ ಅಣ್ಣ, ಗೀತಾ ಮಲಗಬೇಕು. ಈಗ ಅವಳು ಮಲ್ಗಾಯ್ತು. ಈಗ ಏನ್ ಮಾಡ್ಬೇಕಮ್ಮ? ಏನಮ್ಮ ಇದು? ಎಲ್ಲೇಂದ್ರಲ್ಲಿ ಬೀಳಿಸ್ಕೊಂಡಿರ್ತೀಯ? ಬೇರೆಯವ್ರಿಗೆ ಸಿಕ್ಕಿದ್ರೆ ಬೈತಿರ್ಲಿಲ್ವೇನೋ? ವಾಪಸ್ ತಂದು ಕೊಡ್ತಿದ್ದಾಳೆ ನನ್ನ ತಂಗಿಯಮ್ಮ. ಎತ್ತಿಟ್ಕೋ. ಬೆಂಕಿ ಪಟ್ನ ಕೊಟ್ಟಿದ್ದು ಅದನ್ನ ಎತ್ತಿಟ್ಕೊಳ್ಳೋದಕ್ಕಲ್ಲ, ಗೀತಾ ಇಡೀ ರಾತ್ರಿ ಪಟ್ಟ ಕಷ್ಟಕ್ಕೆ ಬೆಂಕಿ ಇಡೋಕೆ. ಅಮ್ಮ ಹೌದು ವಿಜಿ, ಹೋಗಿ ಅವಳು ಹೊಲಿತಾ ಇರೋ ಮಾಸ್ಕ್ಗಳಿಗೆ ಬೆಂಕಿ ಹಚ್ಚಿ. ಆದ್ರೆ ಹುಷಾರು, ಬೆಂಕಿ ಹಚ್ಚಿದ್ ಯಾರು ಅನ್ನೋ ಅನುಮಾನ ಮಾತ್ರ ಅವಳಿಗೆ ಬರಬಾರ್ದು. ಮುಖ ಮುಚ್ಕೊಂಡು ಹೋಗಿ. ಕರೆಕ್ಟ್ ತಂಗಿಯವ. ವಿಜಿ ತಗೋ ರಕ್ಷಣಾ ಕವಚ, ಸುತ್ಕೋ. ಬೆಂಕಿ ಹಚ್ಚಿ ಬರುವ. So saddest and alone, who said oh so saddest and alone. So saddest and alone, who said oh so. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ, ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ, ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ದೇವ್ರೆ, ಇಷ್ಟೊತ್ತಲ್ಲಿ ಡಿಸ್ಟರ್ಬ್ ಮಾಡ್ತೀನಿ ಸ್ವಾಮಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ನಿದ್ರಲ್ಲಿದ್ಯೋ ಏನೋ? ಏನ್ ಮಾಡ್ಲಿ ಭಗವಂತ, ನನಗೆ ನಿದ್ದೆ ಬರ್ತಿಲ್ವೇ? ಆದ್ರೂ ನಿನಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅಭ್ಯಾಸ. ವಿಷಯ ಏನಪ್ಪಾ ಅಂದ್ರೆ, ನನಗೆ ಒಂದು ಬ್ರಿಲಿಯಂಟ್ ಐಡಿಯಾ ಬಂದಿದೆ. ಅದರಿಂದ ಕೋಟ್ಯಾಂತರ ರೂಪಾಯಿ ದುಡ್ಡು ಬರುತ್ತೆ. ಬದುಕಲ್ಲಿ ಉತ್ತುಂಗಕ್ಕೇರೋದಕ್ಕೆ ಇದಕ್ಕಿಂತ ಬೆಸ್ಟ್ ಕಾಲ ಇದೆಯಾ ಅಂತ ಮನಸ್ಸು ಒತ್ತಿ ಒತ್ತಿ ಹೇಳ್ತಾ ಇದೆ. ಅದನ್ನ ಮಾಡಕ್ ಹೊರಟಿದ್ದೀನಪ್ಪ. ಇದಕ್ಕೆ ನಿನ್ನ ಆಶೀರ್ವಾದ ಬೇಕು ತಂದೆ. ನಿನ್ನ ಆಶೀರ್ವಾದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಅಂತ ನನಗೆ ಗೊತ್ತು. ಆದರೆ ಋಣ ಇಟ್ಕೊಳ್ಳೋ ಮನುಷ್ಯ ನಾನಲ್ಲ. ನನ್ನ ಬಗ್ಗೆ ನಿನಗೆ ಗೊತ್ತಲ್ಲ ತಂದೆ. ನಾನು ಅನ್ಕೊಂಡಿರೋ ಕೋಟ್ಯಾಂತರ ರೂಪಾಯಿ ನನಗೆ ಬಂದ್ಮೇಲೆ ನಿನಗೆ ಕಾಣಿಕೆ ಅಂತ 101 ರೂಪಾಯಿ ಕಾಣಿಕೆ ಹಾಕ್ತೀನಿ. ಬೇಕಾದ್ರೆ ಅಯ್ಯೋ ಬಾರೆ ಇಲ್ಲಿ ಬಾರೆ. ನನ್ನ ಹೆಂಡತಿ ಮೇಲಾಣೆ ಸತ್ಯ ಭಗವಂತ. ಏನ್ರಿ ಇದು? ಯಾವತ್ತೂ ಇಲ್ದೆ ಇಷ್ಟು ಬೆಳಗ್ಗೆ ದೇವ್ರ ಪೂಜೆ ಮಾಡ್ತಿದ್ದೀರಾ? ಡಿಸ್ಟರ್ಬ್ ಮಾಡಬೇಡ ಕಣೆ. ದೇವ್ರ ಹತ್ರ ಮಾತುಕತೆ ನಡೀತಾ ಇದೆ. ಇದೊಂಥರ ಏಕಾಂತ ಸೇವೆ. ದೇವ್ರೆ, ನಾನು ಶುರು ಮಾಡಿರೋ ಕೆಲಸಕ್ಕೆ ನನ್ನ ಬೀಗರ ಸಪೋರ್ಟ್ ಬೇಕು. ಅದು ನನ್ನ ಮಗಳ ಕಡೆಯಿಂದ ದಕ್ಕಬೇಕು. ದಕ್ಕೋ ಹಾಗೆ ನೀನು ಮಾಡಬೇಕಪ್ಪ. ಯಾಕೆ ಅಂದ್ರೆ ನನ್ನ ಕೆಲಸಕ್ಕೆ ನನ್ನ ಮಗಳು ನಾನು ಒಂದೇ ವೇವ್ಲೆಂತಲ್ಲಿರಬೇಕು.
ಹಾಗಾದ್ರೆ ಬರ್ಲಾ? ನಾನು ಹೇಳಿದ ಕೆಲಸ ಮರಿಬೇಡ ತಂದೆ. ಇಲ್ಲ ಅಂದ್ರೆ 101 ರೂಪಾಯಿ. ಹ್ಮ್. ಏನ್ರಿ ಮಾಡ್ತಿದ್ದೀರಾ? ಬೀಗ್ರು ಮಗಳು ಅಂತ ಏನೇನೋ ಮಾತಾಡ್ತಿದ್ರೆ. ಹೌದು ಕಣೆ, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಿಗೆ ದೊಡ್ಡ ದೊಡ್ಡ ಮನುಷ್ಯರು ಬೇಕು. ಅದಕ್ಕೆ ಬೀಗರು ಆ ಮನೆ ಬಾಗಿಲು ತಟ್ಟಿದ್ರೆ ತೆಗಿಯೋಳು ನಮ್ಮ ಮನೆ ಮಗಳು ಗೀತಾ. ಇಷ್ಟಕ್ಕೂ ಯಾವ ಪ್ರಾಜೆಕ್ಟ್ ಮಾಡಕ್ ಹೊರಟಿದ್ದೀರಾ? ಪ್ಲಾನಿನ ರೂಪುರೇಷೆ ತಲೆ ಒಳಗೆ ತಯಾರಾಗ್ತಾ ಇದೆ. ಸಂಜೆ ಒಳಗೆ ಒಂದು ಹಂತಕ್ಕೆ ಬರುತ್ತೆ. ಆಮೇಲೆ ಯಶಸ್ಸು ಅನ್ನೋದು ಬೆಂಕಿ ಹಾಗೆ ಉರಿತಾ ಹೋಗುತ್ತೆ. ಶ್ರದ್ಧೆಯಿಂದ ಬೆಂಕಿ ಹಚ್ಚೋದು ಮುಖ್ಯ. ಹೋಗಳಿಮಯ್ಯ ಹೋಗು. ಇಷ್ಟು ದಿವಸ ಬೆಂಕಿ ಪೊಟ್ನ ಬರೀ ಇದಕ್ ಮಾತ್ರ ಯೂಸ್ ಆಗ್ತಿತ್ತು, ಅಂದ್ರೆ ನಿನ್ನ ನೀನೇ ಸುಟ್ಕೋತಿದ್ದೆ. ಇವತ್ ನೋಡ ಬೆಂಕಿ ಪೊಟ್ನಕ್ಕಂತೂ ಭಾಗ್ಯ. ನಿನ್ನ ಜೀವನದ ಬಹುದೊಡ್ಡ ಶತ್ರುವಿನ ದುಡಿಮೆ, ಅವಳ ಪ್ರಯತ್ನ ಎರಡನ್ನೂ ಪಕ 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 ಉರಿಬೇಕು. ಕೊಡು. ಮಾಮ, ವಿಜಯ್ ಮಾತಾಡೋಕ್ಕೂ ಟೈಮ್ ಇಲ್ಲ. ಬಂದ ಕೆಲಸ ಬೇಗ ಮುಗಿಸು. ಹತ್ಕೊಂತು ಹತ್ಕೊಂತು ಹತ್ಕೊಂತು. ಬಂದ ಕೆಲಸ ಮುಗೀತು, ಇನ್ನು ಸ್ಪಾಟ್ ಅಲ್ಲಿ ಇರ್ಬಾರ್ದು. ಎಸ್ಕೇಪ್.
ಅಣ್ಣ ಏನಾಯ್ತು? ತಂಗ್ಯವ್ವ, ಒಪ್ಸಿದ ಕೆಲಸನ ನಿನ್ನ ಮಗರಾಯ ಯಾವುದೇ ಕೊರೆ ಇಲ್ಲದೆ ಮಾಡಿ ಮುಗಿಸಿದಾನೆ. ಅವಳು ನಿದ್ದೆಯಲ್ಲಿದ್ದಾಳೆ, ಬಿದ್ಕೊಂಡಿದ್ದಾಳೆ. ಅವಳು ಪರಿಶ್ರಮ ಸುಟ್ಟು ಬೂದಿ ಆಗ್ತಿದೆ. ಅಲ್ಲಿರೋರ್ನ ನಿದ್ದೆ ಆಳ್ತಿದೆ. ಎದ್ ನೋಡೋ ಹೊತ್ತಿಗೆ ಆಗೋದು ಭೀತಿ. ಗುಡ್. ಈಗ ನೀವಿನ್ ಹೋಗಿ ನೆಮ್ಮದಿಯಾಗಿ ಮಲ್ಕೊಳ್ಳಿ. ಈಗ ನಾವು ನಿಜವಾಗ್ಲೂ ಗೆದ್ವಿ. ಗುಡ್ ಜಾಬ್ ಮಗನೆ. ಆಹಾ, ನನ್ನ ತಂಗೆಮ್ಮನ ಮುಖದಲ್ಲಿ ಇಂಥ ಒಂದು ಹೆಮ್ಮೆಯ ನಗು ಕಾಣೋದೇ ನನಗೆ ಪರಮ ಖುಷಿ. ವಿಜಿ, ಈ ನಗುವಿಗೆ ಕಾರಣ ನೀನು. ಅಮ್ಮನ ಗೆಲುವಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಮಾಮ. ಒತ್ತು ಉರಿತಿರೋ ಆ ಮಾಸ್ಕ್ಗಳು ಗೀತಾ ಪಾಲಿಗೆ ಸೋಲ್ ಕೊಡೋ ಬೆಂಕಿ. ಆದ್ರೆ ನನ್ ಪಾಲಿಗೆ ನನ್ ಸೇಡಿನ ಬೆಂಕಿಗೆ ಸಾಂತ್ವನ ಕೊಡೋ ತಣ್ಣೀರು. ದಿವ್ಯಾ ಶರಣ್ಯ ಸಿಕ್ಕು ಬೆಂಕಿ ಬೆಂಕಿ ಗೆದ್ದೋಳ್ರೆ. ಶರಣ್ಯ ಬೆಂಕಿ ಶರಣ್ಯ ಹೋಗಿ ಹೋಗಿ ಶರಣ್ಯ ಬೆಂಕಿ ಕಡೆ ಮಾರೆ. ನಾನ್ ಕಷ್ಟಪಟ್ಟು ಹೊಲ್ದಿದ್ ಮಾಸ್ಕ್ ಗೀತಾ, ಆ ಕಡೆ ಹೋಗ್ಬೇಡ, ಬೆಂಕಿ ಹತ್ತಿച്ച ಕಡೆ. ನಾನ್ ಕಷ್ಟಪಟ್ಟು ಹೊಲ್ದಿದ್ ಮಾಸ್ಕ್ ಎಲ್ಲ ಸುಟ್ಟೋಗ್ತಿದೆ ಕಣೆ. ಅಯ್ಯೋ, ಈಗ ಆಗ್ಬಾರ್ದು. ಮೊದ್ಲು ಆ ಬಂಡಲ್ ಎಲ್ಲಿಯೇ? ಆ ಕಡೆ ಹೋಗ್ಬೇಡ, ಬೆಂಕಿ ಅದಕ್ಕಿಂತ ಹತ್ಕೊಳುತ್ತೆ. ಇವತ್ತು ಸ್ವಾಭಿಮಾನ ಸುಟ್ಟೋಗ್ತಿದೆ. ಕಾಪಾಡ್ರೆ, ದಯವಿಟ್ಟು ಕಾಪಾಡ್ರೆ. ನಿನ್ ಕಷ್ಟಕ್ಕೆ ಯಾರೇ ಕೆಲವು ನಿನ್ ಕಣ್ಮುಂದೆನೆ ಸುಟ್ಟು ಬೂದಿ ಆಗ್ತಿದ್ಯಾರೆ ಗೀತಾ. ಇಲ್ಲ ಇಲ್ಲ ಇಲ್ಲ, ಈಗ ಆಗ್ಬಾರ್ದಾಗಿತ್ತು. ಬೀದಿಲಿ ಬದುಕು ಕಟ್ಕೋಬೇಕಂತ ಬಂದೋಳ್ಗೆ ಬೀದಿಲಿ ಇಂತ ಕಥೆನ ಬದುಕನ್ನು ಯಾರು ಕಿತ್ಕೋಬಾರ್ದು. ನನಗಾಗ್ತಿರೋ ಅವಮಾನಕ್ಕೆ ಸ್ವಾಭಿಮಾನನೇ ಉತ್ತರ ಅಂತ ಹೇಳಿ ಬಂದವಳು ನಾನು. ಇವತ್ತು ಸ್ವಾಭಿಮಾನ ಸುಟ್ಟೋಗ್ತಿದೆ. ಕಾಪಾಡ್ರೆ, ದಯವಿಟ್ಟು ಕಾಪಾಡ್ರೆ. ನೀನ್ ಮಾಡಿ ಸರಿನಾ? ಇದೇನ ನಿನ್ ನ್ಯಾಯದ ದಾರಿಲಿ ನಡೆಯೋಕೋರ ಕಷ್ಟ? ಇದೇನ ನಿಯತ್ತು ಕೊಡೋ ಬೆಲೆ? ಇದೇನ ನೀನು ಅರಸೋ ಬೈವರಿಗೆ ಕೊಡೋ ಸನ್ಮಾನ? ಪಂದ್ಯದಲ್ಲಿ ನನ್ನ ಸೋಲ್ಸೋದ್ರ ಪರವಾಗಿಲ್ಲ,
ಆದ್ರೆ ಕಷ್ಟಪಟ್ಟು ಈ ಬೆಂಕಿಲಿ ಉರಿಸ್ತಿದ್ಯಲ್ಲ, ಇದು ನ್ಯಾಯನಾ? ಇದು ನ್ಯಾಯನ ಹೇಳು ದೇವ್ರೆ? ದೇವ್ರೆ, ನೀನ್ ಮಾಡಿದ್ ಸರಿನಾ? ಇಷ್ಟೊತ್ತು ಕಷ್ಟಪಟ್ಟು ಹೊಲ್ದಿದ್ ಮಾಸ್ನೆಲ್ಲ ಬೆಂಕಿಲ್ ಸುಟ್ಟಾಕ್ಬಿಟ್ಟಲ್ಲ. ಇದು ನ್ಯಾಯನಾ ದೇವ್ರೆ? ಇದು ನ್ಯಾಯನಾ? ನನ್ ಸ್ವಾಭಿಮಾನಕ್ಕೂ ಬೆಲೆ ಇಲ್ಲ, ನನ್ನ ನಿಯತ್ತಿಗೂ ಬೆಲೆ ಇಲ್ವಾ? ಇಳಿಸೋ, ಡ್ರೈ ಕುಡ್ದು ಡೈ ಆಗ್ತೀನೋ. ಇಳಿಸೋ ಕೆಳಗೆ, ಸೈಡ್ಗೆ ಇಟ್ಟು ಸೈಡ್ಸ್ ತಿನ್ನೋ. ಕೂಲ್ ಕೂಲ್. ಎಷ್ಟು ಕುಡಿದ್ರು ಸಾಕಾಗ್ತಿಲ್ಲ ಅಮ್ಮ, ಇನ್ನೂ ಬೇಕು ಅನ್ಸ್ತಿದೆ. ಆ ಗೀತ ಸೋಲಿನ ಸಮಯಕ್ಕೋಸ್ಕರ ಕಾಯ್ಬೇಕು ಅನ್ಸ್ತಿದೆ. ಅಯ್ಯೋ, ಅವ್ನು ಸೋತ ಆಯ್ತು ಕಣು ವಿಜಯ. ಅದಲ್ಲ ಮಾಮ, ಸೋತೆ ಅಂತ ಗೀತ ನಮ್ಮ ಎದುರುಗಡೆ ಬರ್ಬೇಕು, ನಮ್ಮಮ್ಮನ ಮುಂದೆ ನಿಲ್ಬೇಕು, ನಿಮಗ್ ನಾನ್ ಸಮ ಅಲ್ಲ ಅಂತ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಅಳಬೇಕು, ಕಣ್ಣೀರಲ್ಲಿ ಕಾಲ್ ತೊಳಿಬೇಕು. ಆಗ ನಮ್ಮಮ್ಮ ಚೀತು ಅಂತ ಉಗಿದು ಕಾಲಲ್ಲಿ ಓದಿಬೇಕು. ಅದನ್ನ ನಾನ್ ನೋಡಿ ನಗಬೇಕು. ಅದಕ್ಕೆ ನೀನು ಕಮ್ಮಿ ಕುಡಿಬೇಕು. ನೀನು ಹಿಂಗೆಲ್ಲ ಕುಡ್ದು ರಾಶಿ ಕಿಕ್ಕೇರಿ ಪಾಚ್ಕೊಂಡ್ಬಿಟ್ರೆ ಆ ಸೀನ್ ಎಲ್ಲಿ ನೋಡಕ್ ಸಿಗುತ್ತೆ ನಿನಗೆ? ಇಲ್ಲ ಮಾಮ, ಗೀತ ನೋವು ತಿಂತಾಳೆ, ನರ್ಕ ನೋಡ್ತಾಳೆ ಅಂದ್ರೆ ಎಂತ ಮತ್ತಿದ್ರು ಎದ್ ನಿಲ್ತೀನಿ ನಾನು. ಕಮಾನ್, ಎಂಜಾಯ್. ಗೀತಾ ಸೋಲಿಗೆ ಎಂಜಾಯ್. ಬಂದು ಕಣ್ಣೀರ್ ಹಾಕಿ ಕಾಲ್ ಹಿಡಿಯೋ ಟೈಮ್ಗೆ ಎಂಜಾಯ್. ಮಾಸ್ಕಿಗೆ ಬೆಂಕಿ ಇಟ್ಟ ನಮ್ಮ ಹೆಮ್ಮೆಯ ಸಾಧನೆಗೆ ಜಯವಾಗಲಿ, ಜಯವಾಗಲಿ.